ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೆನ್ನಲ್ಲೇ ಸಚಿವ ಎಚ್.ಸಿ. ಮಹದೇವಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ. ದಾವಣಗೆರೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹೇಳಿಕೆ ಕೊಟ್ಟಿರುವ ಎಚ್.ಸಿ. ಮಹದೇವಪ್ಪ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೆನ್ನಲ್ಲೇ ಸಚಿವ ಎಚ್.ಸಿ. ಮಹದೇವಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ. ದಾವಣಗೆರೆಯಲ್ಲಿ ಹೇಳಿಕೆ ಕೊಟ್ಟಿರುವ ಎಚ್.ಸಿ. ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಸಿಎಂ ಕುರ್ಚಿ ವಿಚಾರದಲ್ಲಿ ಸಿದ್ದುನೇ ಗಟ್ಟಿ ಎಂದ ಮಹದೇವಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಇದೀಗ ಯಾವುದೇ ಊಹಾಪೋಹಗಳು ಬೇಕಾಗಿಲ್ಲ, ಯಾವುದೇ ಗೊಂದಲ ಇರಬಾರದು ಎಂದು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ಹೈಕಮಾಂಡ್ ಸೂಚನೆಯಂತೆ ಮುಂದಿನ 5 ವರ್ಷ ಸರ್ಕಾರ ನಡೆಯುತ್ತೆ. 2028ಕ್ಕೆ ಮತ್ತೆ ಕೈ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಎಚ್.ಸಿ. ಮಹದೇವಪ್ಪ ದಾವಣಗೆರೆಯಲ್ಲಿ ಹೇಳಿಕೆ ಕೊಟ್ಟಿರೋದು. ಕ್ರಿಕೆಟ್ ಆಡುವ 11 ಮಾತ್ರ ಸ್ಪರ್ಧಿಗಳು, ಉಳಿದವರು ಬ್ಯಾಟ್ ಬೀಸಿದ್ರೆ ಏನು ಪ್ರಯೋಜನ? ಸ್ವಾಮೀಜಿಗಳು ಧ್ವನಿ ಎತ್ತಿದ್ರೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೆನ್ನಲ್ಲೇ ಎಚ್.ಸಿ. ಮಹದೇವಪ್ಪ ದಾವಣಗೆರೆಯಲ್ಲಿ ನಂದೆಲ್ಲಿಡ್ಲಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೇ ಬಿಟ್ರು. ನಮ್ಮಲ್ಲಿ ಆ ತರಹದ ಬೀದಿ ಕಾಳಗ ಏನೂ ಇಲ್ಲ. ನಮ್ಮ ನಡುವೆ ಒಮ್ಮತ ಭಿನ್ನಾಭಿಪ್ರಾಯಗಳು ದೇವರಾಣೆ ಇಲ್ಲ, ಎಲ್ಲವೂ ಒಮ್ಮತ ಮಾತ್ರ. ಒಟ್ಟಿಗೆ ಸೇರಿ ಸಿಎಂ ಡಿ.ಕೆ.ಶಿ ಇಬ್ಬರಿಗೂ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ನಾವಿಲ್ಲಿ ಕೆಮ್ಮೋದಿದ್ರು ಸೀನೋದಿದ್ರು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಮ್ಮದು ರಾಷ್ಟ್ರೀಯ ಪಕ್ಷ, ಮುಂದೆಯೂ ರಾಷ್ಟ್ರೀಯ ಪಕ್ಷವಾಗಿಯೇ ಇರುತ್ತೆ. ನಮ್ಮ ಪಕ್ಷಕ್ಕೊಂದು ಹೈಕಮಾಂಡ್ ಇದೆ, ಹೈಕಮಾಂಡ್ ಹೇಳಿದಂತೆ ನಾವು ನಮ್ಮ ವರ್ತನೆಗಳಿರ್ತಾವೆ. ಸ್ವಾಮೀಜಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಅಷ್ಟೇನೆ, ಮಠದಲ್ಲಿ ಕೂತು ಖಾರವಾದ ಸ್ಟೇಟ್ಮೆಂಟ್ ಕೊಟ್ರೇನೂ ಅಷ್ಟೇನೆ, ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ನಾವು ಕೇಳ್ಕತ್ತೀವಿ ಅಂತ ಹೇಳಿ ಯಾರು ಹೇಳಿದ್ದನ್ನ? ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಅತ್ಯಂತ ಪ್ರಭಾವಿ ಸಚಿವ ಎಚ್.ಸಿ. ಮಹದೇವಪ್ಪ ದಾವಣಗೆರೆಯಲ್ಲಿ ಅತಿ ಭಯಾನಕ ಸುಡು ಬಿಸಿಲಿನಲ್ಲಿ, ಅರ್ಥಾತ್ ಚಳಿಯ ವಾತಾವರಣದಲ್ಲೂ ಕೂಡ ನಿಂತ್ಕೊಂಡು ಈ ತರಹದೊಂದು ಸ್ಟೇಟ್ಮೆಂಟ್ ಬ್ರೇಕ್ಫಾಸ್ಟ್ ಸಭೆ ನಡೆದ ದಿವಸವೇ ಕೊಟ್ಟಿರುವಂತಹದ್ದು ಎಚ್.ಸಿ. ಮಹದೇವಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.